ನನ್ನ ಹೆಸರು ರಾಜೇಶ್ ಅಂತ. ಸೊ ನಾನು ಊರಿಂದ ಬಂದಿರೋ ಸಾಗರೆಯಿಂದ. ಸೊ ನಾನು ಇಲ್ಲಿ ಕೆಂಚನಹಳ್ಳಿ ಡಿ ಕೋರ್ಸು ಕಂಪ್ಲೀಟ್ ಆಗಿದೆ. ಸೊ ನಾನು ಮೈಸೂರಿನಿಂದ ಆಯುಷ್ಮಾನಿಂದ ನರ್ಸಿಂಗ್ ಕೆಲಸ ಮಾಡ್ಕೊಂಡು ಬಂದಿದ್ದೀನಿ. ನಾನು ಕಿವಿಗೆ ತೋರಿಸೋಕ್ಕೆ ಹೋಗಿದ್ದೆ, ವಿವೇಕಾನಂದ ಹಾಸ್ಪಿಟಲಿಗೆ ಹೋಗಿದ್ದೆ. ನನಗೆ ಜಿ ಡಿ ಬಗ್ಗೆ ಕೋರ್ಸ್ ಗೊತ್ತಾಗಿಲ್ಲ, ಬಟ್ ಈ ಜಿ ಡಿ ಬಗ್ಗೆ ಕೋರ್ಸ್ ಗೊತ್ತಾಯಿತು. ಆದಮೇಲೆ ಜಾಯ್ನ್ ಆಗಿತ್ತು. ನಾನು ಇಲ್ಲಿ ಕೆಲಸ ಮಾಡಬೇಕು ಬಹಳ ತುಂಬ ಖುಷಿ ಆಯಿತು. ಸೊ ಇಲ್ಲಿ ಬರ್ಬೇಕಾದ್ರೆ ನಾನು ಪೇಷೆಂಟ್ ಯಾವ ಥರ ನೋಡ್ಕೋಬೇಕು ಅಂತ ತುಂಬ ಖುಷಿ ಆಯ್ತಿದೆ. ಸೊ ಯಾವ ಥರ ಕೆಲಸ ಮಾಡಬೇಕು, ಯಾವ ಥರ ನೋಡ್ಕೋಬೇಕು, ಜವಾಬ್ದಾರಿ ತಿಳ್ಕೋಬೇಕು. ಆ್ಯಂಡ್ ಪೇಷೆಂಟ್ ಕೂಡ ತುಂಬ ಬಹಳ ಅರ್ಥ ಮಾಡ್ಕೋತಾನೆ. ಅವ್ರಿಗೆ ಏಜ್ ಆದಮೇಲೆ ನೋಡ್ಕೋಬೇಕು, ಏನಾದರೂ ಬಿದ್ದಿದ್ರೆ ಅವ್ರಿಗೆಲ್ಲ ನೋಡ್ಕೋಬೇಕು. ಆ್ಯಂಡ್ ಮಿನಿಮಮ್ 24 ಗಂಟೆ ಒಳಗಡೆ ಕೆಲಸ ಮಾಡ್ಕೋತಿದ್ದೀನಿ, ಜವಾಬ್ದಾರಿ ಎಲ್ಲ ಮಾಡ್ತೀನಿ. ಬಟ್ ಇದು ಪೇಷೆಂಟ್ ಕೂಡ ತುಂಬ ಅವರು ಕೂಡ ಹ್ಯಾಪಿ ಇರೋ ಚೆನ್ನಾಗಿರ್ತೀನಿ. ನಾನು ಅಮ್ಮಂಗೆ ಹುಷಾರಿದ್ದಿಲ್ಲ, ಬಟ್ ನಾನು ಅಮ್ಮಂಗೆ ನೋಡ್ಕೊಳ್ಬೇಕಾದ್ರೆ ಜವಾಬ್ದಾರಿ ತಿಳ್ಕೊಂಡಿದ್ದೀನಿ. ನಾನು ಅಮ್ಮಂಗೆ ಹುಷಾರಿದ್ದಿಲ್ಲ, ಅವ್ರಿಗೆ ಸೋಕಾಗಿದೆ, 3 ಸಲ ಸೋಕಾಗಿದೆ. ಬಟ್ ಮನೇಲಿ ನೋಡ್ಕೊಳ್ಳಿ ಯಾರೂ ಇಲ್ಲ. ನಾನು ಅಮ್ಮಂಗೆ ನೋಡ್ಕೋಬೇಕಾದ್ರೆ ನರ್ಸಿಂಗು ಒಳ್ಳೆ ಜಾಬ್ಗೆ ತಗೋಬೇಕಂತ ಅವ್ರಿಗೂ ಜವಾಬ್ದಾರಿ ತಿಳ್ಕೊಂಡು ನಾನು ಕೆಲಸ ಮಾಡ್ಕೊಂಡು ಬಂದಿದ್ದೀನಿ. ಸೊ ಈ ಥರ ನನ್ನ ಅಮ್ಮಂಗೆ ಅವ್ರಿಗೆ ನೋಡ್ಕೊಂಡಂಗೆ ಬಹಳ ತುಂಬ ಖುಷಿ ಆಗ್ತಿದೆ. ಏನು ಕಲ್ತ್ಕೊಂಡಿದ್ದೀನಿ, ಅಮ್ಮನ್ನ ಚೆನ್ನಾಗಿ ಇನ್ನೂ ನೋಡ್ಕೋಬೋದು. Hello, I want to tell you something about Mr. Rajesh. He is a candidate from Sargur, SVYM. Actually, when we went for an interview session, he just told us what he is actually and what his condition is. He can only see face to face, so that with the movement, lip movement only, he can understand the people. So we just thought we'll give him a training session in Ayushman Healthcare. He was trained up here for a month and he is very good and he is capable of doing all the things by himself now. He is giving us some ideas so that what can be done, what we can do and how we can help the patient. And we are very happy to have Rajesh with us.